ಯು ಊರು ಜಾತ್ರೆ ಬಿಯರ್ ಎಲ್ಲ ಸಿಗೋದು ಭಯನೂ ಆಗ್ತಿದೆ. ಜಾತ್ರೆ ನಡೀತಲ್ಲ, ಜಾತ್ರೆ ಸೇಮ್ ಅದೇ ಥರ ಇದೆ, ಬಟ್ ಸ್ವಲ್ಪ ಡಿಸಿಪ್ಲಿನ್ ಆಗಿದೆ ಅಷ್ಟೇ. ವರ್ಜಿನ್ ಅಂತ ನೋಡಿ, ನಾನೇ ಗೈಸ್ ಮಾಡಿದ್ದು. ಈ ತಲೆ ಅಂತೂ ತುಂಬ ನೋಡ್ತಿದ್ದೆ ಬೆಳಗ್ಗೆ ಅಂತ. ಎಲ್ಲರೂ ಹೈ ಆಗಿದ್ದಾರೆ, ಸೊ ಆನ್ ಟೈಮ್ ಇದ್ದೀನಿ. ಸೊ ಆಲ್ಮೋಸ್ಟ್ 10 days ಅಂತ. ವಣಕಮ್ ಗೈಸ್, ಫ್ರಮ್ ಇಡ್ಲಿ ಟು ಆಟೋಬಾನ್, ವೆಲ್ಕಮ್ ಬ್ಯಾಕ್ ಟು ದ ಕಯಾಸ್ ಗೈಸ್. ಇವತ್ತು ನಾನು ಸ್ಟಾರ್ಟ್ ಮಾಡ್ತಿರೋದು ಬ್ಲಾಗು ನನ್ನ ಅಪಾರ್ಟ್ಮೆಂಟಿಂದ. ಸೊ ನೀವು ಆಲ್ರೆಡಿ ತಮ್ನೇಲ್ ಮತ್ತು ಟೈಟಲ್ ನೋಡಿರ್ತಾರೆ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಸೊ ನಾವು ಹೋಗ್ತಿರೋದು ಇವತ್ತು ಬಿಯರ್ ಫೆಸ್ಟಿಗೆ. ಬಟ್ ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಾನು ನಿಮ್ಗೊಂದು ವಿಷಯ ಹೇಳಬೇಕಿತ್ತು ಗೈಸ್. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ದಟ್ ಐ ವುಡ್ ಗೆಟ್ ಸೋ ಮಚ್ ಆಫ್ ಲವ್, ವ್ಯೂಸ್ ಆರ್ ಸಪೋರ್ಟ್ ಫಾರ್ ಮೈ ಫಸ್ಟ್ ಬ್ಲಾಗ್. ನಾಟ್ ಅಟ್ ಆಲ್ ಎಕ್ಸ್ಪೆಕ್ಟೆಡ್ ಗೈಸ್. ಸೊ ಆಲ್ಮೋಸ್ಟ್ ಇವತ್ತು ನಾನು ನೋಡಿದಾಗ ವೀಡಿಯೋ ಆಲ್ಮೋಸ್ಟ್ 800 ವ್ಯೂಸ್ ಪ್ಲಸ್ ಹೋಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಅದು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ವೀಡಿಯೋ ಆಗಿದ್ದಿದ್ದನ್ನ. ಸೊ ಎಕ್ಸ್ಪೆಕ್ಟ್ ಮಾಡಿದ್ದು ಬರೀ ಹಾರ್ಡ್ಲಿ 50 to 100 ವ್ಯೂಸ್ ಹೋಗ್ಬೋದು ಅಂತ, ಬಟ್ ತುಂಬ ಹೋಯ್ತು ಗೈಸ್. ಇದಕ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಗೈಸ್. ಇನ್ನೇನು ಇವಾಗ ಹೊರಡಬೇಕು. ಸೊ ಇಲ್ಲಿ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಬಿಯರ್ ಫೆಸ್ಟಿಗೆ ಹೋಗೋಕ್ಕೆ. ಶ್ರೇ ವಾಶ್ರೂಮ್ಗೆ ಹೋಗಿದ್ದಾನೆ, ಅವ್ನು ರೆಡಿ ಆಗ್ತಿದ್ದಾನೆ. ಇಲ್ಲಿ ರಾಯನ್ ಇದ್ದಾನೆ. ಓ ರಾಯನ್ ಫುಲ್ ಹ್ಯಾಂಡ್ಸಮ್. ಇಲ್ಲಿ ಪ್ರಜ್ವಲ್ ಅಂತ, ಇವನು ನಮ್ಮ ಹೆಸರುಗಡದಿಂದ ಬಂದಿರೋದು. ಸೊ ಎಲ್ಲರೂ ಇವಾಗ ಬಿಯರ್ ಫೆಸ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಮೀಟ್ ಇನ್ ಬಿಯರ್ ಫೆಸ್ಟ್ ಗೈಸ್. ನೋಡಿ, ಬಿಯರ್ ಫೆಸ್ಟಿನಿಂದ ದೂರದಿಂದ ಕಾಣಿಸ್ತದೆ, ಯಾಕೆಂದರೆ ತುಂಬ ಆಟ ಆಡೋಕ್ಕೆಲ್ಲ ಇದೆ. ಮತ್ತು ದೇರ್ ಆರ್ 2 big tents ದಿಸ್ ಟೈಮ್. ಸೊ ಹಂಗಂದರೆ ತುಂಬ ದೊಡ್ಡದಾಗಿ ನಡೀತಿದೆ ಅಂತ ಬಿಯರ್ ಫೆಸ್ಟು. ಹೊರಗಡೆ ಹೋಗೋಣ ಗೈಸ್. ಇದೊಂಥರ ನಮ್ಮ ಊರು ಜಾತ್ರೆ ನಡೀತಲ್ಲ, ಜಾತ್ರೆ ಸೇಮ್ ಅದೇ ಥರ ಇದೆ, ಬಟ್ ಸ್ವಲ್ಪ ಡಿಸಿಪ್ಲಿನ್ ಆಗಿದೆ ಅಷ್ಟೇ. ಅದು ಬಿಟ್ಟರೆ ಕಂಪ್ಲೀಟ್ ಜಾತ್ರೆ ಥರನೇ ಕಾಣಿಸ್ತಿರೋದು ನನಗೆ. ನೋಡ್ಬೋದು ಇಲ್ಲಿ ಆಟ ಆಡೋಕ್ಕೆಲ್ಲ ತುಂಬ ಇದೆ. ಸ್ನ್ಯಾಕ್ಸ್ಗೆ ಅಂತ ಇಲ್ಲಿ ಸೆಕ್ಷನ್ ಇದೆ. ಜೊತೆಗೆ ಇಲ್ಲಿ ಲೈಕ್ ನಿಮ್ಗೇನೋ ಟಾಯ್ಸ್ ಥರ ಏನೋ ಬೇಕಂದರೆ ಪೈ ಮಾಡೋಕ್ಕೆ, ಫೋನ್ ಕೇಸು ಎಲ್ಲ ಇದೆ. ಡ್ಯಾಶಿಂಗ್ ಕಾರು, ತುಂಬ ಗೊತ್ತಿರೋ ಅಂಥ ಆಟ ಆಡೋ ಅಂತ ಇದು ಇದೆ ನೋಡಿ. ಇಲ್ಲ ಡ್ಯಾಶಿಂಗ್ ಕಾರ್ ಇದೆ. ಮತ್ತು ಇದು ಏನಂತ ಗೊತ್ತಿಲ್ಲ, ಇದೇನು ಕರೀತಾರೆ ಅಂತ, ಬಟ್ ಚೆನ್ನಾಗಿದೆ. ತುಂಬ ಸೌಂಡ್ ಇದೆ. ವಾಯ್ಸ್ ಎಷ್ಟು ಕ್ಲಿಯರಾಗಿ ಬರ್ತಿದೆ ಅಂತ ಗೊತ್ತಾಗ್ತಿಲ್ಲ ಗೈಸ್ ನನಗೆ, ಬಟ್ ಚೆನ್ನಾಗಿದೆ. ನಾವು ಬಂದಿರೋದಿಲ್ಲಿ ನಮ್ಮ ಹತ್ರ ಒಂದು ಟೀಮ್ ಇದೆ. ಟೀಮ್ ಅಂದರೆ ಇಂಗ್ಲೋಸ್ಟೆಡ್ ಫ್ರೆಂಡ್ಸ್ ಗ್ರೂಪ್ ಅಂತ ಒಂದಿದೆ. ಸೊ ಅಲ್ಲಿ ನಾವು ಎಲ್ಲರೂ ವಾಟ್ಸಪ್ ಗ್ರೂಪ್ ಇದೆ, ಇಂಟರ್ನ್ಯಾಷನಲ್ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ತಾರೆ. ಸೊ ಆ ಗ್ರೂಪಿಂದ ಇಲ್ಲಿ ಬಂದಿದ್ದೀವಿ, ಲೈಕ್ ಆ ಗ್ರೂಪ್ಗಳ ಜೊತೆ ಬಂದಿದ್ದೀವಿ. ಸೊ ಒಬ್ಬೊಬ್ಬರೇ ಬಂದರೆ ತುಂಬ ಬೋರಿಂಗ್ ಇರುತ್ತೆ ಅಂತ ಒಂದು ಗ್ರೂಪಾಗಿ ಬಂದರೆ ತುಂಬ ಎಂಜಾಯ್ ಮಾಡ್ಬೋದು ಅಂತ. ನೋಡಿ ಇಲ್ಲಿ ಇಷ್ಟೇ ಇದ್ದಾರೆ ಗೈಸ್. ಇದನ್ನು ಆಡೋಕ್ಕೆ ತುಂಬ ಮನಸ್ಸಿದೆ, ಬಟ್ ಭಯನೂ ಆಗ್ತಿದೆ. ಬೇಡ ಗೈಸ್, ಜೀವ ಬಾಯಿಗೆ ಬರ್ತಿದೆ. ನೋಡಿದ್ರೆ ಎಷ್ಟು ಹೈಟ್ ಇದೆ ಗೊತ್ತಾ ಗೈಸ್, ಸೇಮ್ ವಂಡರ್ಲಾ ಥರ ಇದೆ, ಬಟ್ ತುಂಬ ಹೈಟ್ ಇದೆ ಗೈಸ್. ಸ್ಕೈ ಡ್ರಾಪ್ ಅಂತ ಏನೋ ಅಂತಾರಲ್ಲ, ಸೊ ದ ಸೇಮ್ ಥಿಂಗ್ ಇಸ್ ಹಿಯರ್. ನೋಡ್ಬೋದು ಇಲ್ಲಿ ಎಲ್ಲ ಫುಲ್ ಐಸ್ ಕ್ರೀಮ್ ಪಾರ್ಲರ್ಸು, ತಿನ್ನೋದು. ಇಟ್ಸ್ ಸೋ ಗುಡ್ ಗೈಸ್, ಸೋ ಗುಡ್. ಇಲ್ಲಿ ನಿಮಗೆ ಇಲ್ಲಿ ಜರ್ಮನಿಯಲ್ಲಿ ಇಂಗ್ಲೋಸ್ಟೆಡಲ್ಲೆಲ್ಲ ನಿಮಗೆ ಫುಟ್ಬಾಲ್ ಫ್ಯಾನ್ಸ್ ತುಂಬ ಇರ್ತಾರೆ. ಸೊ ದೇರ್ ಆರ್ ಲಾಟ್ ಆಫ್ ಫುಟ್ಬಾಲ್ ಫ್ಯಾನ್ಸ್. ಫುಟ್ಬಾಲ್ಗೆ ಅಂತಲೇ ಡೆಡಿಕೇಟೆಡ್ ಶಾಪ್ಸ್ ಎಲ್ಲ ಇರುತ್ತೆ. ನಿಮಗೆ ಜರ್ಸಿ ಆಗಿರ್ಬೋದು, ಬಾಲ್ಸ್ ಎಲ್ಲ ಸಿಗುತ್ತೆ ಗೈಸ್. ನೋಡಿ ಇಲ್ಲೇ ನಿಮಗೆ ಬಿಯರ್ ಎಲ್ಲ ಸಿಗೋದು. ಸೊ ಬಿಯರ್ ಇದನ್ನು ಬಿಯರ್ ಫೆಸ್ಟ್ ಅಂತಲೇ ಕರೀತಾರೆ. ಸೊ ಬಿಯರ್ ಫೆಸ್ಟಲ್ಲಿ ಬಿಯರ್ ಈಸ್ ಫೇಮಸ್ ಆಬ್ವಿಯಸ್ಲಿ ಆ್ಯಸ್ ಯೂಶುವಲ್. ಸೊ ಇಲ್ಲಿ ಒಳಗಡೆ ಹೋಗೋಣ. ಸೊ ನಾನು ಆಲ್ಕೋಹಾಲಿಕ್ ನಾನು, ಸೊ ನಾನು ಬಿಯರ್ ತೊಗೊಳ್ಳಲ್ಲ. ಇಲ್ಲಿ ನಾನ್ ಆಲ್ಕೋಹಾಲಿಕ್ ಬಿಯರ್ಸ್ ಅವೈಲೇಬಲ್ ಇದ್ದರೆ ನೋಡೋಣ, ಇಲ್ಲಾಂದ್ರೆ ಇಲ್ಲ ಗೈಸ್. ಇಲ್ಲಿ ನೋಡಿ ಗೈಸ್, ಇದನ್ನೇ ಟೆಂಟ್ಸ್ ಅಂತ ಹೇಳ್ತಾರೆ. ಸೊ ಇವನ್ನೆಲ್ಲ ಕುತ್ಕೊಂಡು ಕುಡಿತಾರೆ. ನನಗೆ ಗೊತ್ತಿಲ್ಲ ಎಷ್ಟು ವಾಯ್ಸ್ ಬರ್ತಿದೆ, ತುಂಬ ನಾಯ್ಸ್ ಇದೆ ಗೈಸ್. ನೀವೆಲ್ಲ ಗೆಸ್ ಮಾಡ್ತಿರ್ಬೋದು ಇವರೆಲ್ಲ ಏನಕ್ಕೆ ಬೆಂಚ್ ಮೇಲ್ಗಡೆ ನಿಂತ್ಕೊಂಡಿದ್ದಾರೆ ಅಂತ. ಇಲ್ಲಿ ರೂಲ್ಸ್ ಇದೆ ಗೈಸ್, ಏನಂದರೆ ಇಫ್ ದ ಮ್ಯೂಸಿಕ್ ಸ್ಟಾರ್ಟ್ಸ್ ಇನ್ ದ ಸ್ಟೇಜ್, ಎವ್ರಿ ಒನ್ ಶುಡ್ ಗಿವ್ ಎ ರೆಸ್ಪೆಕ್ಟ್ ಬೈ ಸ್ಟ್ಯಾಂಡಿಂಗ್ ಆನ್ ದ ಬೆಂಚ್ ಆ್ಯಂಡ್ ಡ್ಯಾನ್ಸಿಂಗ್. ನಮಗೆ ಖಾಲಿ ಬೆಂಚ್ ಸಿಕ್ಕಿದೆ. ಸೊ ಇಟ್ಸ್ ಲೈಕ್ ಇದರ್ ಸ್ಟ್ಯಾಂಡಿಂಗ್ ಆ್ಯಂಡ್ ಡ್ಯಾನ್ಸಿಂಗ್ ಆ್ಯಂಡ್ ಗಿವಿಂಗ್ ದ ರೆಸ್ಪೆಕ್ಟ್ ಟು ದ ಸಿಂಗರ್ಸ್ ಹೂ ಆರ್ ಆ್ಯಕ್ಚುಲಿ ಆನ್ ದ ಸ್ಟೇಜ್ ಪರ್ಫಾರ್ಮಿಂಗ್ ಮ್ಯೂಸಿಕ್ ಫಾರ್ ಅಸ್.
ಸೊ ಒನ್ಸ್ ದ ಸಾಂಗ್ ಇಸ್ ಡನ್ ದೇ ಜಸ್ಟ್ ಸಿಟ್ ವಿತ್ ಹ್ಯಾವ್ ದಟ್ ಡ್ರಿಂಕ್ಸ್. ನಮ್ಮ ಫ್ರೆಂಡ್ಸ್ ಎಲ್ಲ ಬಿಯರ್ ಆರ್ಡರ್ ಮಾಡಿದ್ದಾರೆ. ಬಿಯರ್ ಬಂದಿದೆ ನೋಡಿ. ಇಟ್ಸ್ ಲೈಕ್ 1 ಲೀಟರ್ ಬಿಯರ್ ಅ ಮಗ್. ಸೊ ಶ್ರೇಯ್ ಕುಡಿತಿದ್ದಾನೆ. ಇಲ್ಲಿ ಆ್ಯಕ್ಚುಲಿ ನಾನ್ ಆಲ್ಕೋಲಿಕ್ ಬಿಯರ್ ಇಲ್ಲ, ಸೊ ನಾನು ತೊಗೊಂಡಿಲ್ಲ. ಬರೀ ಇಲ್ಲಿ ಎರಡು ಮಾತ್ರ ಇದೆ. ಸೊ ಇಲ್ಲಿ ಎಲ್ಲರೂ ಮತ್ತೆ ಟ್ರೆಡಿಷನಲ್ ಡ್ರೆಸ್ಸಲ್ಲಿ ಬಂದಿದ್ದಾರೆ. ಆ ಟ್ರೆಡಿಷನಲ್ ಡ್ರೆಸ್ಸಲ್ಲೂ ತುಂಬ ಮೀನಿಂಗ್ ಇದೆ, ಅದು ನಿಮಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ನಾನು ಒಂದು ಟ್ರೆಡಿಷನಲ್ ಡ್ರೆಸ್ ತೊಗೊಳ್ಳೋ ಪ್ಲ್ಯಾನಲ್ಲಿದೆ. ವಿಲ್ ಸಿ ಆ್ಯಸ್ ಸೂನ್ ಆಸ್ ಪಾಸಿಬಲ್ ವಿಲ್ ಬೈ ಎಟ್ ನ್ಯೂ ಟ್ರೆಡಿಷನಲ್ ಡ್ರೆಸ್ ಆಫ್ ಜರ್ಮನ್ ಗೈಸ್. ದ ಬಿಯರ್ ಕಾಸ್ಟ್ ಇಸ್ 13 euros. ಆ್ಯಕ್ಚುಲಿ ಇಲ್ಲಿ ಬೇರೆ ಬಿಯರ್ ಫೆಸ್ಟಿವಲಲ್ಲಿ ಗ್ಲಾಸಿಗೆ ಡೆಪಾಸಿಟ್ ತೊಗೊತಾರೆ. ಇಲ್ಲಿ ಗ್ಲಾಸ್ ದೇರ್ ಇಸ್ ನೋ ಡೆಪಾಸಿಟ್, ಬಟ್ ದ ಬಿಯರ್ ಕಾಸ್ಟ್ ಇಸ್ 13 euros, ವಿಚ್ ಇಸ್ ಆ್ಯಕ್ಚುಲಿ ವೇ ಟು ಎಕ್ಸ್ಪೆನ್ಸಿವ್. approximately 1400 rupees for 1 liter of beer it is. This is very common in Germany. Like ಇದರ ದೊಡ್ಡ ಬಿಯರ್ ಫೆಸ್ಟಿಗೆ ಹೋದರೆ ನಿಮಗೆ ಪ್ರೈಸ್ ಆಲ್ಮೋಸ್ಟ್ ಸಿಮಿಲರೇ ಇರುತ್ತೆ. ಸೊ ನೋಡ್ಬೋದು ಎಷ್ಟು ದೊಡ್ಡ ಮಗ್ಗಿದೆ ಅಂತ. 1 ಲೀಟರ್ ಬಿಯರ್ಸ್ ಇದು. ಸೊ ಇದೆಲ್ಲ ಚಿಯರ್ಸ್ ಮಾಡ್ತಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಎಲ್ಲ ವೈಪ್ ಮಾಡ್ತಿದ್ದಾರೆ, ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ ನೋಡಿ. Guys, friends convincing me to drink a beer. Ready guys, ready. He is our senior most friend who we met, and he is Thomas. Guys, ಇಲ್ಲಿ ಫುಲ್ಲು ಜರ್ಮನ್ ಟ್ರೆಡಿಷನಲ್ ಡ್ರೆಸ್ಸಲ್ಲಿ ಬಂದಿದ್ದಾರೆ. ನೀವು ಲಾಸ್ಟ್ ಕ್ಲಿಪ್ಪಲ್ಲಿ ನೋಡ್ಕೊಂಡು ಬಂದಿರ್ಬೋದು ಟ್ರೆಡಿಷನಲ್ ಔಟ್ಫಿಟ್ ಹೆಂಗಿರುತ್ತೆ ಜರ್ಮನ್ ಅಂತ. ಸೊ ಆ ಟ್ರೆಡಿಷನಲ್ ಔಟ್ಫಿಟ್ಟು ತುಂಬ ಮೀನಿಂಗ್ ಇದೆ ಗೈಸ್. ಸೊ ಮೀನಿಂಗ್ ಏನಂದರೆ ಎಸ್ಪೆಷಲಿ ಗರ್ಲ್ಸ್ ಟ್ರೆಡಿಷನಲ್ ಡ್ರೆಸ್ಸಲ್ಲಿ ಆ ಗರ್ಲ್ ಹಾಕಿರೋ ಡ್ರೆಸ್ಸಲ್ಲಿ ನೀವು ಕೆಳಗಡೆ ಅಬ್ಸರ್ವ್ ಮಾಡಿದ್ರೆ ಒಂದು ಬೋ ಇದೆ. ಸೊ ಆ ಬೋ ಏನಾದರೂ ಗರ್ಲ್ದು ರೈಟ್ ಸೈಡಲ್ಲಿದ್ದರೆ ಶಿ ಈಸ್ ಕಮಿಟೆಡ್ ಆರ್ ಶಿ ಈಸ್ ಮ್ಯಾರಿಡ್ ಅಂತ ಅರ್ಥ. ಸೊ ಅದೇ ಬೋ ಏನಾದರೂ ನಿಮಗೆ ಲೆಫ್ಟ್ ಸೈಡಲ್ಲಿದ್ದರೆ ಶಿ ಈಸ್ ನಾಟ್ ಕಮಿಟೆಡ್ ಆ್ಯಂಡ್ ಶಿ ಈಸ್ ರೆಡಿ ಟು ಫ್ಲೋಟ್ ಆ್ಯಂಡ್ ಶಿ ಈಸ್ ರೆಡಿ ಟು ಹ್ಯಾವ್ ಎ ಬಾಯ್ ಫ್ರೆಂಡ್ ಅಂತ ಅರ್ಥ. ಸೊ ನೀವು ಅವ್ರ ಹತ್ರ ಹೋಗ್ಬಿಟ್ಟು ನಂಬರ್ ಕೇಳ್ಬೋದು ಅಥವಾ ಡೇಟಿಗೆ ಕೇಳ್ಬೋದು. ಸೊ ಅದೇ ಬೋ ಏನಾದರೂ ನಿಮಗೆ ಸೆಂಟ್ರಲ್ ಇದ್ದರೆ, ಸೊ ಈಗ ಅದ್ರ ಮೀನಿಂಗ್ ಆ್ಯಕ್ಚುಲಿ ವರ್ಜಿನ್ ಅಂತ. ಬಟ್ ಆ್ಯಕ್ಚುಲಿ ಈಗ ಗರ್ಲ್ಸ್ ಅದನ್ನು ಹಾಕೊಳ್ಳೋದು ಪ್ರೈವಸಿಗೋಸ್ಕರ ಅಂತ ಹಾಕ್ಕೊತಾರೆ. ಲೈಕ್ ಐ ಡೋಂಟ್ ಎನಿವನ್ ಟು ನೋ ಅಬೌಟ್ ಮೈ ರಿಲೇಷನ್ಶಿಪ್ ಅಂತ ಆಗಿರ್ಬೋದು. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಟಾಕಿಂಗ್ ಟು ಎನಿವನ್ ಅಂತ ಇರ್ಬೋದು. ಅದೇ ಬೋ ಏನಾದರೂ ನಿಮಗೆ ಬ್ಯಾಕ್ ಸೈಡ್ ಇದ್ದರೆ ಇಟ್ಸ್ ಸಿಗ್ನಿಫಿಕೆನ್ಸ್ ದಟ್ ಶೀಸ್ ಆ್ಯಂಡ್ ವಿಡೋ ಅಂತ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆಲ್ಲ. ಸೊ ಇವನ್ ಐ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಟು ನೋ ದಿಸ್ ದಟ್ ದೇರ್ ಇಸ್ ಸೋ ಮಚ್ ಆಫ್ ಥಿಂಗ್ಸ್ ಬಿಹೈಂಡ್ ಎ ಡ್ರೆಸ್ ಆ್ಯಂಡ್ ಎ ಬೋ. ಸೊ ಇಲ್ಲಿ ಎಲ್ಲರೂ ಆಲ್ಮೋಸ್ಟ್ ಅದೇ ಥರ ಹಾಕೊಂಡ್ಬಂದಿದ್ದಾರೆ. ಸೊ ವಿತ್ ದ ಪರ್ಮಿಷನ್ ಐ ಜಸ್ಟ್ ಶೂಟೆಡ್ ದ ವಿಡಿಯೋ ಸೇಯಿಂಗ್ ದಟ್ ಐ ವಾಂಟ್ ಟು ಶೋ ದ ಟ್ರೆಡಿಷನಲ್ ಡ್ರೆಸ್. ಸೊ ನಾನು ಒಳಗಡೆ ತುಂಬ ನಾಯ್ಸ್ ಇತ್ತು ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಬಿಯರ್ ಎಂಜಾಯ್ ಮಾಡ್ತಿದ್ದಾರೆ. ಸೊ ಐ ಜಸ್ಟ್ ಕೇಮ್ ಔಟ್ ಟು ಟೇಕ್ ಸಮ್ ಫ್ರೆಶ್ ಏರ್ ಆ್ಯಂಡ್ ಐ ಜಸ್ಟ್ ವಾಂಟೆಡ್ ಟು ಎಕ್ಸ್ಪ್ಲೋರ್ ದ ಬಿಯರ್ ಫೆಸ್ಟ್. ಸೊ ಐ ಜಸ್ಟ್ ಕೇಮ್ ಹಿಯರ್. ಇವತ್ತು ವೆದರ್ ಕೂಡ ತುಂಬ ನಮಗೆ ಸಾಥ್ ಕೊಡ್ತಿದೆ ಟು ಸೆಲೆಬ್ರೇಟ್ ದಿಸ್. ಓ ಮೈ ಗಾಡ್ ಗೈಸ್, ಇಟ್ಸ್ ಜಸ್ಟ್ ಅಮೇಝಿಂಗ್ ಗೈಸ್, ಇಟ್ಸ್ ಜಸ್ಟ್ ಅಮೇಝಿಂಗ್. ತುಂಬ ಹ್ಯಾಪನಿಂಗ್ ಇದೆ. ದ ಫನ್ ಪಾರ್ಟ್ ಏನು ಗೊತ್ತಾ ಗೈಸ್, ಇದು ನಮ್ಮ ಮನೆ ಹತ್ರನೇ ಇರೋದು. ಇಟ್ಸ್ ಆಲ್ಮೋಸ್ಟ್ ಜಸ್ಟ್ 4 to 5 minutes ವಾಕ್ ಫ್ರಮ್ ಮೈ ಅಪಾರ್ಟ್ಮೆಂಟ್. ತುಂಬ ಹತ್ರ ಇದೆ. ಸೊ ಅದಕ್ಕೆ ನಾವು ವಾಕ್ ಮಾಡ್ಕೊಂಡೆ ಬಂದ್ಬಿಟ್ವಿ. ಸೊ ಇದು ಎಷ್ಟು ದಿನ ನಡೀತೆ ಏನು ಕಥೆ ಅಂತ ನಂಗೆ ಡೀಟೇಲ್ಸ್ ಗೊತ್ತಿಲ್ಲ. ಸೊ ಯಾರಂತಂದ್ರೆ ಕೇಳ್ಬಿಟ್ಟು ಡೀಟೇಲ್ಸ್ ಕೊಡೋಣ ಮುಂದೆ ವೀಡಿಯೋದಲ್ಲಿ. ಬಟ್ ತುಂಬ ಚೆನ್ನಾಗಿದೆ ಗೈಸ್, ತುಂಬ ಚೆನ್ನಾಗಿದೆ. ಆಗಲೇ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 7:30 ಆಗಿದೆ. ಈವ್ನಿಂಗ್ 7:30. ಬಟ್ ಇಲ್ಲಿ ಡೇ ಲೈಟ್ ಜಾಸ್ತಿ ಇರೋದ್ರಿಂದ ನಿಮಗೆ 7:30 ಆಗಿದ್ದು ಡೇನೇ ಇರುತ್ತೆ. ಸೊ ಅದರಿಂದ ನನಗೇನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಓಡಾಡೋದಕ್ಕೆ. ಗೊತ್ತಿಲ್ಲ ಇದೊಂದು ಇಲ್ಲಿದೆ ಆಟ ಆಡೋದು. ಇದು ಎಷ್ಟು ಫ್ಯಾಸಿನೇಟ್ ಆಗಿದೆ ನೋಡಿ ಗೈಸ್, ಎಷ್ಟು ಹೈಟ್ ಹೋಗ್ತಿದೆ ಅಂತ ನೋಡಿ ಗೈಸ್. ಇದು ತುಂಬ ಹೈಟ್ ಹೋಗ್ತಿದೆ. ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಆಲ್ಮೋಸ್ಟ್ 360 ಡಿಗ್ರಿ ಗೈಸ್. ಫುಲ್ ಹೈಟಲ್ಲಿದೆ ನೋಡಿ. ಅಲ್ಲಿ ಮೇಲ್ಗಡೆ ಇದೆ, ಇದು ತಿರ್ಗಾ ಇಲ್ಲಿ ಕೆಳಗಡೆ ಬೀಳುತ್ತೆ. ಗೈಸ್ ಒಂದು ರೌಂಡ್ ಹಾಕ್ಬಿಡ್ತಿದ್ದು ಗೈಸ್, ಒಂದು ಫುಲ್ ರೌಂಡ್ ಹಾಕ್ತು. ಇಟ್ಸ್ ಡ್ಯಾಮ್ ಸ್ಕೇರಿ ಗೈಸ್. ಬಟ್ ಗೊತ್ತಿಲ್ಲ ಒಳಗಡೆ ಕೂತಿದ್ದಾರೆ ಗೈಸ್. ಇಲ್ಲಿಂದ ವೆಯ್ಟರ್ಸ್ಗೂ ಯೂನಿಫಾರ್ಮ್ ಇರುತ್ತೆ, ಎಲ್ಲ ಇರುತ್ತೆ. ಮತ್ತು ಅದ್ರ ಜೊತೆಗೆ ಇವರಿಗೆ ಎಷ್ಟು ಅಟ್ ಎ ಟೈಮ್ ಆಲ್ಮೋಸ್ಟ್ ಅರೌಂಡ್ ಅವರು 10+ ಬಿಯರ್ಸ್ನ ಹೋಲ್ಡ್ ಮಾಡ್ಕೊಂಡು ಹೋಗ್ತಾರೆ. ಸೊ 10 ಬಿಯರ್ಸ್ ಅಂದರೆ 1 ಬಿಯರಲ್ಲಿ 1 ಲೀಟರ್. ಸೊ ಅಪ್ರಾಕ್ಸಿಮೇಟ್ಲಿ 1 kg ಅಂದರೆ 10 kg ಅವ್ರು ಒಂದೇ ಕೈಲಿ ಎತ್ಕೊಂಡು ಹೋಗ್ತಾರೆ ಗೈಸ್. ಹೊಟ್ಟೆ ತುಂಬ ಹಸಿತಿತ್ತು ಅಂತ ಪೋಮಸ್ ಆರ್ಡ್ರ್ ಮಾಡಿದೆ. ಪೋಮಸ್ ಅಂದರೆ ಪ್ರೈಸ್ ಇಲ್ಲಿ. ಸೊ ನೋಡ್ಬೋದು
ಇದಕ್ಕೆ ಆಲ್ಮೋಸ್ಟ್ 600 ರುಪೀಸ್ ಕೊಟ್ಟಿದ್ದೀನಿ. ಈಸ್ ಎಕ್ಸ್ಪೆನ್ಸಿವ್ ಗೈಸ್, ಬಟ್ ಏನು ಮಾಡೋಕ್ಕಾಗಲ್ಲ ಗೈಸ್. ಮನೆಗೆ ಬಂದ್ಬಿಟ್ಟೆ ನಾನು. ನೋಡಿ ಸ್ವಲ್ಪ ಟಯರ್ಡ್ ಆಗಿತ್ತು. ಸೊ ಟಯರ್ಡ್ ಆಗಿದ್ದಕ್ಕೆ ಮತ್ತು ನನಗೆ ಯಾಕೋ ಬೆಳಗ್ಗೆಯಿಂದ ಇವತ್ತು ಸ್ವಲ್ಪ ಹೆಡ್ಡೇಕ್ ಇದೆ. ಸೊ ತಲೆನೋವಿರೋದ್ರಿಂದ ಅಷ್ಟು ಸೌಂಡಲ್ಲಿ ನನಗೆ ಇರೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೆ ಮನೆಗೆ ಬಂದ್ಬಿಟ್ಟೆ ನಾನು ಮತ್ತು ನನ್ನ ಫ್ರೆಂಡು. ಇಲ್ಲೇ ಅದ ಅವನು ಕೂಡ ನೋಡಿ. ಸೊ ನಾವಿಬ್ಬರು ಈಗ ಮನೆಗೆ ಬಂದುಬಿಟ್ವಿ. ಸೊ ಇಲ್ಲಿ ಆ್ಯಕ್ಚುಲಿ ತಿರ್ಗಾ ಇನ್ನೊಂದು ಕ್ರ್ಯಾಕರ್ಸ್ ಶೋ ಇದೆ ಅಂತ ನನಗೆ ಹೇಳಿದ್ರು. ಸೊ ಕ್ರ್ಯಾಕರ್ ಶೋಸ್ ನೋಡೋಕ್ಕೆ ಹೋಗೋಣ ನಾವು. ಸೊ ಅಲ್ಲಿ ತನಕ ಸ್ವಲ್ಪ ಮನೇಲಿ ರೆಸ್ಟ್ ಮಾಡಿ 1.5 ಅವರ್ ರೆಸ್ಟ್ ಮಾಡಿ ಆಮೇಲೆ ಹೋಗೋಣ ಅಂತ ಮನೆಗೆ ಬಂದೆ. ಅದು ಹೊಟ್ಟೆನೂ ತುಂಬ ಹಸಿತಿತ್ತು ಗೈಸ್. ಮತ್ತು ಅಲ್ಲಿ ತಿಂದಿದ್ದು ಮೋಮೋಸು ಏನೂ ಫುಲ್ ಆಗಲಿಲ್ಲ. ಆದರೆ ಇಲ್ಲಿ ಮನೇಲಿ ನಾನು ನೋಡಿ ಗೈಸ್ ನಾನೇ ಕುಕ್ ಮಾಡಿರೋದು. ಸಾಂಬಾರಿದೆ ನೋಡಿ ಗೈಸ್. ಇದು ಬೇಳೆ ಸಾರು ಸ್ವಲ್ಪ ಗಟ್ಟಿಯಾಗಿದೆ. ಇವಾಗ ನೀರು ಹಾಕ್ಬಿಟ್ಟು ಒಂದ್ಸರಿ ಕುದಿಸಿದ್ರೆ ಫುಲ್ಲು ಸರಿ ಹೋಗ್ಬಿಡುತ್ತೆ. ಸೊ ಈಗ ಅಲ್ಲಿ ಅನ್ನಕ್ಕಿಕ್ಕಿ ಸೊ ಅನ್ನ ಸಾರು ಸ್ವಲ್ಪ ಊಟ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ಎನರ್ಜಿ ಫುಲ್ಲಾಗಿ ತಿರ್ಗಾ ಫ್ರೆಶ್ ಆಗೋಣ ಗೈಸ್. ಅಲ್ಲಿ ಆ್ಯಕ್ಚುಲಿ ಬಿಯರ್ ಫೆಸ್ಟಲ್ಲಿ ತುಂಬ ನಾಯ್ಸ್ ಇತ್ತು. ಸೊ ಆ ನಾಯ್ಸಿಂದ ನನ್ನ ವಾಯ್ಸ್ ಎಷ್ಟು ರೆಕಾರ್ಡ್ ಆಗಿದೆ ಅಂತ ಗೊತ್ತಾಗಿಲ್ಲ. ಆದರೆ ಇನ್ಫಾರ್ಮೇಷನ್ ಎಲ್ಲ ಕೇಳಿಸ್ತಿದೆ. ಸೊ ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಆಗಿದೆ, ಯಾಕೆಂದರೆ ತುಂಬ ನಾಯ್ಸ್ ಇತ್ತು ಗೈಸ್. ತುಂಬ ನಾಯ್ಸ್ ಇತ್ತು ಗೈಸ್. ಅನ್ನ ಮಾಡಿದೆ. ಅನ್ನ ಮಾಡಿ ನೋಡಿ ನಾನೇ ಗೈಸ್ ಮಾಡಿದ್ದು. ಇದ್ರ ಮೇಲೆ ಒಂದು ಚೂರು ಇಲ್ಲಿ ತುಪ್ಪ ಇದೆ ನನ್ನದು. ಸೊ ಚೂರು ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಗೈಸ್ ಫುಲ್ ಟೇಸ್ಟಿ ಫುಡ್. ಹೊಟ್ಟೆ ತುಂಬ ಹಸಿದಿದೆ. ಟೈಮ್ ಇಸ್ ಆಲ್ಮೋಸ್ಟ್ 8:45. ಸೊ ವಿ ಹ್ಯಾವ್ ಅನದರ್ 45 minutes. ಸೊ ಲೆಟ್ಸ್ ಗೆಟ್ ರೆಡಿ ಆ್ಯಂಡ್ ಗೆಟ್ ಬ್ಯಾಕ್ ಗೈಸ್. ಈಗ ಬ್ಯಾಕ್ ಟು ಫಾರ್ಮ್ ಆಗಿದ್ದೀನಿ. ಸ್ವಲ್ಪ ಹೆಡ್ಡೇಕ್ ಕಮ್ಮಿ ಆಗಿದೆ ಬಿಕಾಸ್ ಸ್ವಲ್ಪ ಹೊತ್ತು ಮಲಿಕೊಂಡಿದ್ದೆ. ಹೊಟ್ಟೆ ತುಂಬ ಊಟ ಮಾಡಿದೆ ಗೈಸ್. ನಿದ್ದೆ ಮಾಡಿ ಈಗ ಎದ್ದು ವಾಪಸ್ ರೆಡಿಯಾಗಿದ್ದೀನಿ. ಫಸ್ಟ್ ಟೈಮ್ ಈ ಫೈರ್ ವರ್ಕ್ಸ್ ಶೋಗೆ ಹೋಗ್ತಿರೋದು. ತುಂಬ ಟಯರ್ಡ್ ಆಗಿದೆ ಗೈಸ್. ತುಂಬ ತಲೆನೋವಿದೆ. ತಲೆನೋವು ತುಂಬ ನೋಡ್ತಿದ್ದೆ ಬೆಳಗ್ಗೆಯಿಂದ. ಈಗ ಹೊಟ್ಟೆ ತುಂಬ ಊಟ ಮಾಡಿದ್ದಕ್ಕೆ ಸ್ವಲ್ಪ ಬೆಟರ್ ಫೀಲ್ ಇದೆ. ಅಲ್ಲಿ ಬಿಯರ್ ಫೆಸ್ಟಲ್ಲಿ ಜಾಸ್ತಿ ಬ್ಲಾಗ್ ಮಾಡಲ್ಲ, ಯಾಕೆಂದರೆ ತುಂಬ ನಾಯ್ಸ್ ಇರುತ್ತೆ ಗೈಸ್. ಸೊ ಐ ವಿಲ್ ಟಾಕ್ ಲೆಸ್, ಶೂಟ್ ಮೋರ್. Don't feel alone, don't scream so loud. We are living in this cruel world. Broken but strong, gotta move on. You're not a bakery of life. Equip my soul, find the real gold. I'll fulfill what I started. Guys, to have it fun, you don't need to actually drink. Best example ever. He's boring. He's very boring. But we'll have it fun, guys. Guys, ನಾನು ಡ್ರಿಂಕ್ ಮಾಡಲ್ಲ, ಅದಕ್ಕೋಸ್ಕರ ಬೋರಿಂಗ್ ಇರ್ತಾರೆ. ಬಟ್ ಇಷ್ಟ ಅಲ್ಲ ಗೈಸ್ ಅಷ್ಟೇ. ಗೈಸ್ ಒಳಗಡೆ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಎಂಜಾಯ್ ಮಾಡ್ತಿದ್ರು ಆಲ್ಕೋಹಾಲ್ ಜೊತೆ. ಸೊ ಇಲ್ಲಿ ನಾನು ಯಾವತ್ತೂ ಆಲ್ಕೋಹಾಲ್ನ ಪ್ರಮೋಟ್ ಮಾಡಲ್ಲ. ಆಲ್ಕೋಹಾಲ್ ಇಸ್ ಆಲ್ವೇಸ್ ಬ್ಯಾಡ್ ಫಾರ್ ಹೆಲ್ತ್ ಆ್ಯಂಡ್ ಇಟ್ಸ್ ವೆರಿ ಇಂಜೂರಿಯಸ್. ಸೊ ಯಾವತ್ತೂ ಆಲ್ಕೋಹಾಲ್ನ ಪ್ರಮೋಟ್ ಮಾಡಲ್ಲ. ನಾನು ವಿತೌಟ್ ಆಲ್ಕೋಹಾಲ್ ಎಂಜಾಯ್ ಮಾಡ್ತೀನಿ. ಸೊ ಯಾರು ಕುಡಿತಾರೆ ಅವ್ರು ಕೆಟ್ಟೋರು ಅಂತ ಅಲ್ಲ, ಏನೂ ಅಲ್ಲ. ದೇರ್ ಇಸ್ ನೋ ಕಮೆಂಟ್ಸ್ ಅಬೌಟ್ ದೆಮ್, ಬಟ್ ಜಸ್ಟ್ ದಟ್ ನನ್ನ ಬ್ಲಾಗ್ ಯಾರು ನೋಡ್ತಾರೆ ಅಂತ ಗೊತ್ತಿಲ್ಲ, ಇನ್ಕ್ಲೂಡಿಂಗ್ ಸ್ಮಾಲ್ ಕಿಡ್ಸ್ ನೋಡ್ಬೋದು. ಯಾಕೆಂದರೆ ನಾನು ಲಾಸ್ಟ್ ಟೈಮ್ ಅನಾಲಿಟಿಕ್ಸ್ ನೋಡಿದಾಗ the people below 10 years also see the vlog. Without drinking also you guys can actually have fun just like me. ನಾನು ಎಂಜಾಯ್ ಮಾಡ್ತಿದ್ದೀನಿ. ಪ್ಲೀಸ್ ಸೇ ನೋ ಟು ಆಲ್ಕೋಹಾಲ್. ಬಟ್ ಯಾರು ಕುಡಿತಾರೆ ಅವ್ರಿಗೆ ನೋ ಹೇಟ್ರೇಟ್ಸ್. ಯು ಗೈಸ್ ಕ್ಯಾನ್ ಸ್ಟಿಲ್ ಹ್ಯಾವ್ ಫನ್. ಜಸ್ಟ್ ಟ್ರೈ ಟು ಅವಾಯ್ಡ್ ಇಟ್ ಆಸ್ ಮಚ್ ಆಸ್ ಪಾಸಿಬಲ್ ಅಂತ ಹೇಳ್ಬೋದು ಅಂತ. ಸೊ ಇದನ್ನು ಹೇಳ್ಬೇಕಾಯ್ತು, ಅದಕ್ಕೆ ಆಚೆ ಬಂದೆ. ಕ್ರ್ಯಾಕರ್ ಶೋ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡಿ ಎಲ್ಲರೂ ಇಲ್ಲಿ ಬಂದು ನಿಂತಿದ್ದಾರೆ. ಸೊ ಈ ಕಡೆನೇ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಆನ್ ಟೈಮ್ ಇದ್ದೀನಿ. ಸ್ಟಾರ್ಟ್ ಆಗಿದೆ.
ಆಗ್ತಿರೋ ಫೈರ್ ವರ್ಕು ದಟ್ ಸಿಗ್ನಿಫಿಕೆಂಟ್ ದ ಫೇರ್ ಈಸ್ ಕಂಪ್ಲೀಟೆಡ್ ಫಾರ್ ಟುಡೇ. ಸೊ ಎಲ್ಲರೂ ಲೈಟ್ಸ್ ಆಫ್ ಆಗಿರುತ್ತೆ. ಸೊ ನೀವು ನೋಡ್ಬೋದು ಇದೆಲ್ಲ ಲೈಟ್ಸ್ ಆಫ್ ಆಗುತ್ತೆ, ಲೈಟ್ಸ್ ಆಫ್ ಆಗುತ್ತೆ, ಶಾಪ್ಸ್ ಎಲ್ಲ ಕ್ಲೋಸ್ ಆಗುತ್ತೆ ಈಗ. ಸೊ ಫೈರ್ ವರ್ಕ್ಸ್ ಅದಕ್ಕೆ ಅಂತಲೇ ಆಗೋದು. ಸೊ ಫೈರ್ ವರ್ಕ್ಸ್ ಆಗ್ತಿದೆ ಅಲ್ಲಿ ಅಂದರೆ ಎವ್ರಿಥಿಂಗ್ ಈಸ್ ಕ್ಲೋಸ್ ನಾವು ಅಂತ. ಸೊ ಈವನ್ ಕ್ಲೋಸಿಂಗ್ ಅವರ್ ಎಂಡಿಂಗ್ ಇಸ್ ಬ್ಯೂಟಿಫುಲ್. ಅದಕ್ಕೆ ಇಲ್ಲೇ ಒಂದು ರೀಸನ್. ತಿರ್ಗಾ ನೆಕ್ಸ್ಟ್ ಡೇ ರೀಓಪನ್ ಆಗುತ್ತೆ. ಸೊ ಇಟ್ಸ್ ಆಲ್ಮೋಸ್ಟ್ ನಾನು ಹೇಳಿದ್ನಲ್ಲ ಆಮೇಲೆ ನೋಡ್ತೀನಿ ಅಂತ. ಸೊ ಇದ್ರ ಬಗ್ಗೆ ಬೇರೆಯವ್ರನ್ನ ಕೇಳಿದ ತಕ್ಷಣ ಗೊತ್ತಾಯಿತು. ಇವತ್ತು ಫ್ರೈಡೇ ಗೈಸ್. ಸೊ ನೆಕ್ಸ್ಟ್ ವೀಕ್ ಸಂಡೇ ತನಕ ಇದೆ. ಸೊ ಆಲ್ಮೋಸ್ಟ್ 10 days ಅಂತ ಇರ್ಬೋದು. ಸೊ 10 days ಇರುತ್ತೆ ಫೆಸ್ಟು. ಸೊ ಎವ್ರಿ ಡೇ ಹಿಂಗೆ ಇರುತ್ತೆ. ಸೊ ಕಮಿಂಗ್ ಸ್ಯಾಟರ್ಡೆ ಸಂಡೇ ಅಂತೂ ಫುಲ್ ಹೈಪ್ ಇರುತ್ತೆ. ಸೊ ಇಂಡಿಯನ್ ಟೈಮಲ್ಲಿ ಇನ್ನೊಂದ್ಸತಿ ಬಂದೋಗೋಣ, ನೋಡೋಣ ಅವತ್ತು ಹೆಂಗಿದೆ ಅಂತ. ಮುಂಜಾನೆ ಕ್ರ್ಯಾಕರ್ಸ್ ಕಾರಿಸ್ತಿರ್ಬೇಕು, ತುಂಬ ಬ್ಯೂಟಿಫುಲ್ ಆಗಿದೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಇಟ್ ಸಬ್ಸ್ಕ್ರೈಬ್. ನ್ಯೂ ವಿಡಿಯೋ ಆನ್ ಎವ್ರಿ ಮಂಡೇ, ವೆಡ್ನೆಸ್ಡೇ, ಫ್ರೈಡೇ ಫ್ರಮ್ ಇಡ್ಲಿ ಟು ಆಟೋಬಾನ್. See you in the next one. Until then, bye bye, good night, see you. It's on a special way.